हमने यहाँ पर जो आप देख सकते हैं, यहाँ पर आपको कैमरामैन से कहूँगा कि हर यहाँ पर लोगों को दिखाए ज़रा कि देखिए यहाँ पर जो है कादरी साहब, अजीम कादरी साहब के जो चाहने वाले हैं, उनसे मोहब्बत करने वाले बहुत सारे लोग यहाँ पर, खाम मुस्लिम हो या हिंदू हो, हर कोई यहाँ पर उनको मुबारकबादी, ईद की मुबारकबादी देने के लिए आया हुआ है। और यहाँ पर देख सकते हैं कितने यहाँ पर जो हमारे हिंदू भाई हैं वो खाना खाते हुए नजर आ रहे हैं। बहुत ही बेहतरीन अंदाज में हर एक ने यही मुतालबा किया कि अजीम पीर कादरी जो है इस बार जो है कांग्रेस पक्ष के तरफ से उन्हें सीट देना चाहिए, टिकट देना चाहिए। अगर वो उनको टिकट मिलती है, अगर उनको सीट मिलती है तो इस बार जो है अजीम पीर कादरी जो है 3-4 मरतबा जो है वो हारे हैं, इस बार 5वीं मरतबा अगर उन्हें कांग्रेस पक्ष से अगर सीट मिलती है, टिकट मिलती है तो इस बार हम हिंदू मुसलमान सब मिल करके उनको जिता कर लाएंगे, हर एक का ऐसा कहना है। तो यहाँ पर देख सकते हैं बहुत ही बेहतरीन अंदाज से बहुत सारे लोग यहाँ पर इकट्ठा हैं और जो है कादरी साहब यानी अजीम कादरी साहब के लिए जो मोहब्बत उनके दिलों में है, वो ऐसे इतने सारे लोगों को देख करके आपको अंदाजा हो सकता है कि किस तरीके से लोग यहाँ पर आए हुए हैं, आकर के किस तरीके से यहाँ पर उनको मुबारकबादी दे करके खाना और शुरखुरमा खा करके। सर फर्स्ट ऑफ ऑल ನಿಮ್ಮ ಹೆಸರು ಹೇಳಿ। ನನ್ನ ಹೆಸರು ಆಂಜನೇಯ ರೀ, ಬಂಕಾಪುರ ಮುನ್ಸಿಪಾಲಿಟಿ ಮೆಂಬರ್ ಕೌನ್ಸಿಲರ್ ಸರ್। ಈಗ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಲಿಲ್ಲ, ಏನು ಡೆವಲಪ್ಮೆಂಟ್ ಬೇಕು ಸರ್ ನಿಮಗೆ? ಯಾವ್ದ್ರ ಬಗ್ಗೆ ಡೆವಲಪ್ಮೆಂಟ್ ಅಂತ? ಡೆವಲಪ್ಮೆಂಟ್ ಈಗ ರೋಡ್ ಇರ್ತೈತಿ, ಅಥವಾ ಎಜುಕೇಶನ್ ಇರ್ತೈತಿ, ಅಥವಾ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ತೈತಿ, ನೀರಿಂದ ಪ್ರಾಬ್ಲಮ್ ಇರ್ತೈತಿ, ಡ್ರೈನೇಜ್ ಪ್ರಾಬ್ಲಮ್ ಇರ್ತೈತಿ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ತೈತಿ, ಬಸ್ ಸೌಲಭ್ಯ ಇಲ್ಲ, ಬಸ್ ಸ್ಟೇಷನ್ ಇಲ್ಲ, ಅದು ಇದು ಅಂತ ಹೇಳ್ತೀವಿ, ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇರ್ತೈತಿ। ಅದೆಲ್ಲ ಎಲ್ಲ ಡೆವಲಪ್ಮೆಂಟ್ ಆಗೈತಿ, ಇಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಸರ್? ಡೆವಲಪ್ಮೆಂಟ್ ವಿಷಯಕ್ಕೆ ಬಂದ್ರೆ ನೋಡ್ರಿ, ಇದು ಬೆಳೀತಿರೋ ಜಗತ್ತಿದು ಯಾವುದೇ ಒಬ್ಬ ರಾಜಕಾರಣಿ ಇರ್ಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಇರ್ಲಿ, ಅವ್ ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಇನ್ನೂ ಮಾಡ್ಲೇಬೇಕಾಗಿರ್ತಕ್ಕಂಥ ಕೆಲಸಗಳು ಇರ್ತವೆ। ಯಾಕಂದ್ರೆ ಡೆವಲಪ್ಮೆಂಟ್ ಅನ್ನುವಂಥದ್ದು ನಿರಂತರ ಸಾಗ್ತಾ ಇರ್ತಕ್ಕಂಥದ್ದು, ಮತ್ತೆ ಈ ಸಮಾಜ ಬೆಳೀತಾ ಇರುವಂತದ್ದು, ಜಗತ್ತು ಓಡ್ತಾ ಇರುವಂತದ್ದು, ಇದಕ್ಕೆ ಹೊಂದ್ಕೊಂಡು ಹೋಗ್ಬೇಕಲ್ಲ। ನಿನ್ನೆ ಎಷ್ಟು ಡೆವಲಪ್ಮೆಂಟ್ ಮಾಡಿ ಅಂದ್ರೆ ಇವತ್ತು ಮತ್ತೆ ನೆಕ್ಸ್ಟ್ ಮಾಡ್ಲೇಬೇಕು। ಮತ್ತೆ ಒಂದ್ಸಾರಿ ಮಾಡಿದ ರೋಡ್ ಬೇಸಿಕ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾಡ್ತಾನೆ ಇರ್ಬೇಕದು। ಅದು ಯಾವ ರಾಜಕಾರಣಿಗಳು ಬಂದ್ರು ಕೂಡ ಮಾಡ್ತಾನೆ ಇರ್ಬೇಕಾಗಿರ್ತಕ್ಕಂಥ ನಿರಂತರ ಜ್ಯೋತಿ ಈಗ ಬೇಸಿಕ್ ನನ್ನ ಕ್ವಶನ್ ಇರೋದು, ಬೇಸಿಕ್ ಡೆವಲಪ್ಮೆಂಟ್ ಎಲ್ಲ ಇದೆಯಾ ನಿಮ್ ಕಡೆ? ಆಲ್ಮೋಸ್ಟ್ ಬೇಸಿಕ್ ಡೆವಲಪ್ಮೆಂಟ್ ಇದೆ, ಕೆಲವೊಂದಿಷ್ಟು ಅದ್ರೊಳಗೆ ನ್ಯೂನ್ಯತೆಗಳು ಇರ್ತಾವ, ಮತ್ತೆ ಮುಂದಿನ ದಿನಮಾನದೊಳಗೆ ಅದನ್ನ ಸರಿಪಡಿಸ್ಕೊಂಡು ಹೋಗಂತ। ಸರ್ ಎಜುಕೇಶನ್ ಬಗ್ಗೆ ಏನ್ ಡೆವಲಪ್ಮೆಂಟ್ ಇದೆ ಇಲ್ಲಿ ಸರಿಯಾಗಿ? ನೋಡಿ, ಎಜುಕೇಶನ್ ಎಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ಲಿಕ್ಕೆ ಬಹಳ ಕಷ್ಟ ಇದೆ। ಎಜುಕೇಶನ್ ಯಾವ ತರ ಇಲ್ಲೇ ಸಿಗ್ತಾ ಇದೆ? ಗೌರ್ಮೆಂಟ್ ಸ್ಕೂಲ್ಸ್ ಇದೆಯಾ? ಹೆಂಗ್ ಏನಿದೆ ಎಜುಕೇಶನ್ ವಿಷಯಕ್ಕೆ ಬಂದ್ರೆ ತಾಲೂಕಿಲ್ಲ ಬಿಡ್ರಿ, ಎಜುಕೇಶನ್ ಇಲ್ಲಿ ಬನ್ನಿ। ಹಾ, ಎಜುಕೇಶನ್ ಮಾತ್ರ ಇಲ್ಲ, ಇಲ್ಲಿ ಸೀದಾ ಕ್ಯಾಮ್ರಾ ಮುಂದೆ ಬರ್ರಿ। ಹಾ ಹೇಳಿ, ಎಜುಕೇಶನ್ ಮಾತ್ರ ಸೌರ್ ತಾಲೂಕಿಲ್ಲ ಇಲ್ಲ। ನಿಮ್ಮ ಹೆಸರು ಹೇಳಿ ಫಸ್ಟ್? ತಿಮ್ಮಣ್ಣ ಹಳ್ಳಿಪುರ ಬೇನಹಳ್ಳಿ। ಅಚ್ಚಾ, ಏನ್ ಪ್ರಾಬ್ಲಮ್ ಇದೆ ಸರ್? ಎಜುಕೇಶನ್ ನಮ್ಮ ಹುಡ್ರಿಗೆ ಒಂದು ಇದು ಇರ್ಲಿ, ಏನೇ ಇರ್ಲಿ, ಸರ್ ಇರಂಗಿಲ್ಲ। ಇದು ನಮ್ದು ಹಾಗೆ ಮೌರ್ರು ತರಕ ಮೌರು ನರ್ಸರಿ ಪಕ್ಷಪ್ಪ ಶರಣಪ್ಪ ಹರಿಜನ ನಮ್ಮ ಇವತ್ತಿನ ಹೇಳ್ಬೇಕಂದ್ರ ಈಗ ನೇರ ಶಾಸಕರಿಗೆ ಮನೆಗಳು ಬಂದವ, ಆದ್ರ ಬಡವರಿಗೆ ಒಂದ್ ಮನಿ ಇಲ್ಲ, ಆದ್ರೆ ಇದ್ದರಿಗೆ ಪಾಲಿಕೆ ಮನೆ ಆಗಿದ್ವ, ನಮ್ಮಂತ ಬಡವರಿಗೆ ಮನಿ ಆಗಿಲ್ಲ, ನೀರ ಚರಂಡಿಗಳಿಲ್ಲ, ಎಲ್ಲಾ ಸೊಳ್ಳೆಗಳ ಕಾಟ, ಪ್ರತಿಯೊಂದು ನಮ್ಮ ಎಸ್ಸಿ ಕಾಲೋನಿಯೊಳಗ ಮನಿನದಿಲ್ಲ, ಪ್ರತಿಯೊಂದು ಇದೇ ಕಾರಣ ಆಗಿರುತ್ತೆ। ಆದ್ರೆ ಇದು ಬಂದು ಹೋಗ್ತಾರ, ಆದ್ರೆ ಕಾದ್ರಿ ಸಾಹೇಬ್ರ ಹಂಗಿಲ್ಲ, ಪ್ರತಿಯೊಂದು ಬಡವರಿಗೆ ದೀನ ದಲಿತರ ಮನೆಗೆ ಬಂದು ಊಟ ಮಾಡಿ ಅವರ ಯೋಗಕ್ಷೇಮ ಕೇಳ್ತಕ್ಕಂಥ ವ್ಯಕ್ತಿ ಜನಪ್ರತಿ ನಾಯಕ ಅಂದ್ರ ಕಾದ್ರಿ ಸಾಹೇಬ್, ಅಂತ ನಾಯಕ ನಮಗ್ ಬೇಕು। ತಾವು ಈಗ ಏನ್ ಹೇಳ್ತೀರಾ? ಈ ಕಾಂಗ್ರೆಸ್ ಪಕ್ಷದಿಂದ ಕಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಟ್ರ ನೀವು ಗೆಲ್ಸ್ಕೊಂಡ್ ಬರ್ತೀರಾ? 100% ಗೆಲ್ಸ್ಕೊಂಡ್ ಬರ್ತೀವಿ। ಕಾದ್ರಿ ಸಾಹೇಬರ್ ಬೇಕು ಅಂತವ್ರ ನಾವ್ ಕಳ್ಕೊಂಡು ಇದಕ್ಕ ಇದಾಗೈತಿ, ಆದ್ರ ಅಂತವ್ರ ಇದ್ರೆ ಇನ್ನು ನಮ್ಮಂತ ಹರಿಜನ್ರ ಮುಂದ್ ಬರಕ್ ಸಾಧ್ಯ ಆಗದೆ, ಅವ್ರು ಬೇಕು ನಮ್ಗೆ। ಯಾಕಂದ್ರೆ ಅಂತವ್ರು ನಮ್ಗೆ ನಾಯಕರಾಗಿ ಬಂದ್ರೆ ಇನ್ನೂ ಒಳ್ಳೇದಾಕತಿ। ಬಂದ್ ತಹಸೀಲ್ದಾರ್ ಆಫೀಸ್ ಕುಂತ ಇಂತ ಹಾಕ್ರಪ್ಪ ಅಂತ ಮನಿಗಳನ್ನ ಹಾಕ್ರಿ ಅಂತ ಹೇಳ್ತಾರ, ಆದ್ರೆ ಉಳ್ಕಾದ್ರ ಹಾಕಂದ್ರೆ ಹಾಕ್ಬೇಕಲ್ಲ, ಇಂತ ನಾಯಕರು ಬೇಕು। ಓಕೆ, ವೆರಿ ಗುಡ್ ಸರ್। ತಾವು ಅದು ಇದ್ರ ಬಗ್ಗೆ ನಂಗೆ ಹೇಳಿ ಸರ್, ಸ್ಪೆಷಲ್ ನೀವು ಬನ್ನಿ ಸರ್, ಬನ್ನಿ। ಈಗ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಕಾದ್ರಿ ಸಾಹೇಬ್ಗೆ ಸೀಟ್ ಕೊಟ್ರು, ಟಿಕೆಟ್ ಕೊಟ್ರ ಅಂತ ಹೇಳಿದ್ರೆ ಅವ್ರು ಗೆಲ್ಸ್ಕೊಂಡ್ ಬರ್ತೀರಾ ಸರ್ ತಾವು? ನೋಡ್ರಿ, ನಾವೊಬ್ಬರೇ ಗೆಲ್ಸೋದ್ರಿಂದ ಆಗಲ್ಲ,
ಶಿಗ್ಗಾಂವ್ ಸವಣೂರ ಸ್ವಾಭಿಮಾನಿ ಮತದಾರರು ಎಲ್ಲರೂ ಖಾದ್ರಿ ಸಾಹೇಬ್ರ ಜೊತೆಗಿದಾರ ಅಂತೇಳಿ ಈ ಬಂದಿರತಕ್ಕಂತ ಜನರ ಸಾಕ್ಷಿ ನಿಮಗೆ. ಬರೀ ಅವರು ಇವತ್ತಿನ ದಿವಸ ಬಕ್ರಿ ಹಬ್ಬಕ್ಕ ಎಲ್ಲ ಹಳ್ಳಿಯಿಂದ ಮೂಲಿಂದ ಸಾಹೇಬರಿಗೆ ಶುಭಾಶಯನ ಕೋರ್ಲಿಕ್ಕೆ ಬರತ್ತಾರ. ಇದ್ರ ಮೇಲೆ ತಾವು ಮೀಡಿಯಾದವ್ರು ಬಂದಿದ್ದೀರಿ, ಇದ್ರ ಮೇಲೆ ತಾವೇ ವಿಚಾರ ಮಾಡ್ಬೇಕು ಎಷ್ಟರ ಮಟ್ಟಿಗೆ ಖಾದ್ರಿ ಅವರಿಗೆ ಜನಬೆಂಬಲ ಇದೆ ಅನ್ನೋದನ್ನ ತಾವು ತಿಳ್ಕೋಬೇಕು. ಡೆವಲಪ್ಮೆಂಟ್ ಕರೆಕ್ಟ್ ಆಗಿದೆ ಇಲ್ಲಿ ನೋಡಿ. ಡೆವಲಪ್ಮೆಂಟ್ ಅಂತ ಬಂದ್ಬಿಟ್ರೆ ಅವರವರ ಕಾಲದಲ್ಲಿ ಏನೇನ್ ಮಾಡ್ಬೇಕಾಗಿದೆ, ಹಿಂದಿನ ಮಾಜಿ ಶಾಸಕರಾಗಿರ್ಬೋದು ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಅವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರು ಶಾಸಕರಾಗಿದ್ದಾರೆ, ಯಾರ್ಯಾರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಮುನ್ಸಿಪಾಲಿಟಿ ಎಲ್ಲರೂ ಅವ್ರವ್ರ ಕಾಲದಾಗ ಏನೇನ್ ಕೆಲಸ ಮಾಡ್ಬೇಕಾಗಿತ್ತು ಮಾಡಿದ್ದಾರೆ, ಇನ್ನೂ ಮಾಡೋದಿದೆ. ಅಚ್ಚಾ, ಇನ್ನೊಂದು ಲಾಸ್ಟ್ ಕ್ವಶನ್ ನಿಮ್ಗೋಸ್ಕರ. ಖಾದ್ರಿ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ರ ಅವ್ರು ಗೆಲ್ಸ್ಕೊಂಡ್ ಬರ್ತೀರಾ? ಇನ್ನು ನೋಡ್ರಿ, ನಮ್ಮ ಖಾದ್ರಿ ಸಾಹೇಬ್ರಿಗೆ 3 ರಿಂದ 4 ಬಾರಿ ಟಿಕೆಟ್ ಸಿಕ್ಕಿತ್ತು. ಅವರಿಗೆ ಯೋಗ್ಯತೆ ಇತ್ತು, ಯೋಗ ಇರ್ಲಿಲ್ಲ. ಈ ಬಾರಿ ಯೋಗ್ಯತೆನೂ ಇದೆ, ಯೋಗನೂ ಇದೆ. 100% ಉಪಚುನಾವಣೆದಾಗ ನಮ್ ಖಾದ್ರಿ ಸಾಹೇಬ್ರು ಜಯ ಗಳಿಸ್ತಾರೆ. ಈಗ ಅವ್ರ ಬಿಟ್ಟು ಬೇರೆ ಜನ ಕೊಟ್ರ ನೋಡ್ರಿ, ಬೇರೆ ಅಂದ್ರೆ ಅಷ್ಟೊಂದು ಲೆವೆಲ್ ಯಾರು ಇಲ್ಲೇ ಇಲ್ಲ. ಈಗ ನೋಡ್ರಿ, ನಾವು ಸಂತೆಯಲ್ಲಿ ಹೋದಾಗ ಬದ್ನಿಕಾಯಿ ಆಗ್ಲಿ ಸೌತಿಕಾಯಿ ಆಗ್ಲಿ ಚಲೋ ತಗೋತೇವ್, ಹುಳುಕಂತ ತಗೋತೇವ್ರಿ. ಯಾವ್ದು ತಗೋತೇವ್ ಹೇಳ್ರಿ, ನೀವ ಹೇಳ್ರಿ. ಚಲೋ ತಗೋತೇವ್, ಇದು ಚಲೋ ಅಂತೇಳಿ ಅಜ್ಜಂಪೀರ್ ಖಾದ್ರಿ ಅವರು ಗುಣಗಳ ಬಗ್ಗೆ ನಾವು ಹೊಗಳಿದ್ರೆ ಅವ್ರ ಫಾಲೋವರ್ಸ್ ಆಗಿ ಹೊಗಳದಂಗ ಆಗ್ತದ. ಒಬ್ಬ ನಾವು ಪಕ್ಷದ ಕಾರ್ಯಕರ್ತರಾಗಿ ಹೇಳ್ಬೇಕಂದ್ರೆ ಖಾದ್ರಿ ಅವರು ಬೆಸ್ಟ್ ಫಿಟ್ ಕ್ಯಾಂಡಿಡೇಟ್. ವೆರಿ ಗುಡ್. ಓಕೆ, ಈಗ ನೀವು ಗೌರ್ಮೆಂಟ್ಗೆ ಇದು ಕಾಂಗ್ರೆಸ್ ಪಾರ್ಟಿಗೆ ಅದು ಹೇಳ್ತೀರಾ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡ್ರಿ ಅಂತ? ನೋಡ್ರಿ, ನಾವು ಸಾಕಷ್ಟು ಬಾರಿ ಹೇಳಿದೀವಿ, ಹಿಂದಿನ ಬಾರಿನೂ ಹೇಳಿದ್ವಿ. ಯಾವ್ದೋ ಒಂದು ಕಾರಣಾಂತರಗಳಿಂದ ಕೊನೆ ಹಂತದಲ್ಲಿ ಬಂದು ಟಿಕೆಟ್ ತಪ್ಪದವ್ರಿಗೆ ಅದು ಯಾರ್ಯಾರೋ ಕುತಂತ್ರದಿಂದ ಸ್ವಲ್ಪ ತಪ್ಸಿದಾರ ಅಂತ ನಮಗೂ ಗಮನಕ್ಕೆ ಬಂತು. ಈ ಬಾರಿ ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಅಲ್ರಿ, ಜನರ ಕೂಗ ಎದ್ಬಿಟ್ಟೈತಿ ಖಾದ್ರಿ ಅವ್ರು ಕೊಡ್ರಿ ಅಂತೇಳಿ. ಜನರ ಕೂಗ ಹೇಳ್ತಾ ಇದೆ ಖಾದ್ರಿ ಅವ್ರು ಟಿಕೆಟ್ ಕೊಡ್ರಿ, ನಾವು ಖಂಡಿತ ಆರ್ಶ್ ಕಳಿಸ್ತೀವಿ ಅಂತೇಳಿ ಅನ್ನೋ ಮಾತನ್ನ ಜನರ ಕಡೆಯಿಂದ ನನ್ನ ಬಾಯಿ ಅಂತ ಬರ್ತಾ ಇದೆ. ಸರ್, ತಮ್ಮ ಹೆಸರು? ಶಿವರಾಜ್ ಅಮ್ರಾಪುರ್ ಅಂತ ಹೇಳಿ. ಅಚ್ಚಾ, ಸ್ವಲ್ಪ ಹೇಳಿ ಸರ್, ಇದ್ರ ಏನು ಡೆವಲಪ್ಮೆಂಟ್ ಬಗ್ಗೆ ಏನ್ ಬೇಕು ಅಂತ ಹೇಳಿ. ನೋಡ್ರಿ, ಡೆವಲಪ್ಮೆಂಟ್ ಅಂದ್ರೆ ಮೂಲಭೂತ ಸೌಕರ್ಯಗಳು, ಶಿಕ್ಷಣ, ಆರೋಗ್ಯ ಇವೆಲ್ಲ ಕೂಡ ದಿನನಿತ್ಯ ಜನರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳು. ಇವನ್ನ ಡೆವಲಪ್ಮೆಂಟ್ ಇನ್ನೂ ಒಂದಿಟ್ಟು ಒಳ್ಳೆ ರೀತಿಯಿಂದ ಆಗ್ತದೆ. ಯಾವ ಕ್ಯಾಂಡಿಡೇಟ್ ನಿಮ್ಗೋಸ್ಕರ ಚಲೋ ಅದ ಸರ್? ನೋಡ್ರಿ, ಈಗ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಒಳ್ಳೆ ಫಿಟ್ ಅಂಡ್ ಕ್ಯಾಂಡಿಡೇಟ್. ಅವ್ರಿಗೆ ಇಷ್ಟ ಟಿಕೆಟ್ ಸಿಕ್ಕಿದ್ದೆ ಅದಲ್ಲಿ ಅವ್ರಿಗೆ ಗೆಲ್ಲೋದಕ್ಕೆ 100% ಸಿದ್ಧ. 100%. ಅಚ್ಚಾ, ಓಕೆ. ಬೇರೆ ಏನ್ ಡೆವಲಪ್ಮೆಂಟ್ ಬೇಕು ಸರ್ ನಿಮ್ಗೆ? ಇಲ್ಲಿ ಬಡವರು ಜನ ಅದಾರಲ್ಲ, ಅವ್ರಿಗೆ ಮನಿ ಸಿಗ್ತಾ ಇದೆ? ಅದನ್ನ ಹೇಳ್ತೀನಿ. ಆಮೇಲೆ 2000 ರೂಪೀಸ್ ಗ್ಯಾರಂಟಿ ಆಫ್ ಕರ್ನಾಟಕ ಇದು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ, ಅದು ಸಿಗ್ತಾ ಇದೆ. ಇವತ್ತ ನೀವು ಇದ ಹುಲ್ಗೂರ್ನ ಈ ಕ್ಷೇತ್ರ ಇಲ್ಲಿನ ಕೆಳಗೆ ನೋಡಿದ್ರೆ ಹುಲ್ಗೂರ್ಗೆ ನಿಮ್ಗೆ ಪ್ರದೇಶ ಕಾಣ್ತೈತಿ. ಇಲ್ಲಿರುವಂತ ಜನರ ಮನಿಯನ್ನು ಕಾಣ್ತವೆ. ಆ ಮನಿ ಮ್ಯಾಗ ನೀವು ಹೋಗಿ ನೋಡಿದ್ರೆ ಯಾರ ಮನೆಗ ಸ್ಲ್ಯಾಬ್ ಇಲ್ಲ, ತಗಡದವು. ಇವತ್ತಿಂತ ಬಿಸಿಲು ನೋಡಿದ್ರೆ 33 ಇಂದ 40 ಮಟ್ಟ ಬಿಸಿಲು ಹೊಂಟಿತ್ತು. ಇವತ್ತ ಅಲ್ಲಿ ಎಲ್ಲಾ ಬಡವರು ಯಾವ ರೀತಿ ಇಲ್ಲಿ ಜೀವನ ಮಾಡ್ತಿದ್ದಾರೆ ಅದನ್ನ ತಾವೆಲ್ಲ ನೋಡಿರ್ಬೋದು. ಅದಕ್ಕೆ ಹೇಳಕ್ ನೋಡ್ರಿ, ನಮ್ ಸಾಹೇಬ್ರು ಏನಾದ್ರು ಆದ್ರೆ ಈ ಎಲ್ಲಾ ಬಡವ್ರಿಗೆ ತಗಡನ್ನ ತೆಗೆದು ಅಲ್ಲಿ ಕಾಂಕ್ರೀಟ್ ಮಾಡಿ ಅದ್ರ ಮ್ಯಾಗ ಸ್ಲ್ಯಾಬ್ ಹಾಕುವಂತ ವ್ಯವಸ್ಥೆ ಆಕೈತಿ ಅನ್ನೋದು ನಂದು ಇಚ್ಛೆ ಅಂತ ಹೇಳಕ್. ತಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಇಲ್ಲಿ ಸುಮಾರು ಒಂದು 4 ರಿಂದ 5 ಬಾರಿ ಸಾಹೇಬ್ರು ಕಂಟೆಸ್ಟ್ ಮಾಡ್ರ. 3-4 ಸಾವಿರ ಅಂತರದಿಂದ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಿದೆ. ಈ ಬಾರಿ ಬಹಳ ಎಲ್ಲಾ ಕಡೆನೂ ಖಾದ್ರಿ ಸಾಹೇಬ್ರಿಗೆ ಕೊಡ್ಬೇಕು ಅನ್ನೋದು ಒಂದು ಬಹಳ ಹುಮ್ಮಸ್ ಐತಿ. ಈ ಖಾದ್ರಿ ಸಾಹೇಬ್ರಿಗೆ ಕೊಟ್ಟರೆ ಸರ್ 100ಕ್ಕೆ 100 ಗೆಲ್ತಾರೆ. ಯಾಕಂದ್ರೆ ಈ ಪ್ರಪ್ರಥಮವಾಗಿ ತಳಮಟ್ಟದಿಂದ ಕಾಂಗ್ರೆಸ್ ಅನ್ನ ಬೆಳೆಸಿ ಗಟ್ಟಿ ನೆಲೆಯಾಗಿ ಮಾಡಿ ಈ ಶಿಗ್ಗಾಂವ್ ಸವಣೂರ್ ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷ ಐತಿ, ಕಾಂಗ್ರೆಸ್ ಕಾರ್ಯಕರ್ತರ ಅದಾರ ಅಂತ ಹುಟ್ಟು ಹಾಕಿದ್ರ ದಿಲ್ಲಿಗೆ ಧ್ವನಿ ಕೊಟ್ರ ಅಂತ ನಮ್ ಖಾದ್ರಿ ಸಾಹೇಬ್. ಇವರು ಟಿಕೆಟ್ ಕೊಟ್ರ 100ಕ್ಕೆ 100 ಗೆದ್ದು ನಮ್ಮ ಎಲ್ಲಾ ಕ್ಷೇತ್ರದ ಜನರ ಆಶೀರ್ವಾದ ಮಾಡಿದ್ರೆ ಅವ್ರು ಅನೇಕ ಕೆಲಸ ಮಾಡ್ತಾರ ಅಂತಂದು ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ.